ಇನ್ನು ಈ ಕಡೆ ಕುಂದಾಪುರ ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ.
ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹ ಆದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ, ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹ ಆದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ, ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹ ಆದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ. ಇನ್ನು ಈ ಕಡೆ ಕುಂದಾಪುರ, ಬೈಂದೂರು ಭಾಗದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ. ಪರಿಣಾಮ ಎಲ್ಲಾ ನದಿಗಳು ತುಂಬಿ ಹರಿತಾ ಇವೆ. ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ನೀರು ನುಗ್ಗಿದೆ. ಕುಬ್ಜಾ ಮತ್ತೆ ಚಕ್ರಾ ನದಿ ತುಂಬಿ ಹರಿತಾ ಇದೆ. ಪ್ರತಿ ವರ್ಷ ಈ ಕಮಲಶಿಲೆ ದೇಗುಲದ ಪ್ರಾಂಗಣ ತುಂಬಿ ಹರಿಯುತ್ತೆ. ದೇಗುಲ ಪ್ರವೇಶಿಸುತ್ತೆ ನದಿಯ ನೀರು. ನದಿಯ ತಟದಲ್ಲಿಯೇ ಕಮಲಶಿಲೆ ದೇಗುಲ ಇದೆ. ಈ ರೀತಿ ಪ್ರವಾಹ ಆದ ಪರಿಸ್ಥಿತಿ ಇದ್ದಾಗ ನದಿಯ ನೀರು ಒಳಗಡೆನೇ ಬರುತ್ತೆ. ದೇವಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭದಲ್ಲಿ ಅರ್ಚಕರು ಸಲ್ಲಿಸ್ತಾರೆ. ನದಿಯ ನೀರು ಒಳಗಡೆ ಬಂದಂತಹ ಟೈಮ್ನಲ್ಲಿ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಇದು ಕಮಲಶಿಲೆ ದೇವಸ್ಥಾನದ ಒಳಾಂಗಣ. ಅಲ್ಲಿ ನದಿ ನೀರು ಯಾವ ಮಟ್ಟಿಗೆ ಬಂದಿದೆ, ಈ ರೀತಿ ನದಿಯ ನೀರು ಗರ್ಭಗುಡಿಯನ್ನ ಪ್ರವೇಶ ಮಾಡಿದಾಗ ಅಲ್ಲಿ ವಿಶೇಷ ಪೂಜೆಯನ್ನ ಮಾಡುವುದು ಉಂಟು. ಆ ರೀತಿ ದೇವಿಗೆ ವಿಶೇಷ ಪೂಜೆಯನ್ನ ಅರ್ಚಕರು ಸಲ್ಲಿಸಿದ್ದಾರೆ.